ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ. ಇದರಿಂದ ದುರ್ಯೋಧನ ಪಾಂಡವರಿಗೆ ತಿಳಿಸೋದಕ್ಕೆ ಉಲೂಕನಿಗೆ ಕಟು ಸಂದೇಶವನ್ನ ಹೇಳೋದು. ಈ ವಿಚಾರದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ನಾವು ವಿಡಾಲ ವ್ರತದ ಬಗ್ಗೆ ತಿಳ್ಕೊಂಡ್ವಿ. ಒಂದು ಬೆಕ್ಕು ಹೇಗೆ ಇಲಿಗಳಿಗೆ ಮೋಸ ಮಾಡ್ತು ಅಂತನ್ಬಿಟ್ಟು ಇಲ್ಲಿ ದುರ್ಯೋಧನ ಆ ಉದಾಹರಣೆಯನ್ನ ಕೊಟ್ಟು ಧರ್ಮರಾಯನಿಗೆ ಹೇಳ್ತಾ ಇದ್ದಾನೆ, ಯುಧಿಷ್ಠಿರನಿಗೆ, ನೀನು ಕೂಡ ಅದೇ ರೀತಿ ನಿನ್ನ ನೆಂಟರಿಷ್ಟರಿಗೆ ಧರ್ಮಾಚಾರಿ ಅಂತ ಅನ್ನಿಸ್ಕೊಂಡಿದ್ಯಾ, ಆ ರೀತಿ ಆಚರಣೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀಯ, ಆದ್ರೆ ನಿನ್ನ ಮಾತುಗಳೇ ಬೇರೆ, ನೀನು ಮಾಡೋದೇ ಬೇರೆ. ನೀನು ಜಗತ್ತಿಗೆ ಮೋಸ ಮಾಡೋದಕ್ಕೋಸ್ಕರ ವೇದಾಭ್ಯಾಸ ಮತ್ತೆ ಶಾಂತಿಯ ಆಚರಣೆ ಮಾಡುವಂತ ನಾಟಕವನ್ನ ಮಾಡ್ತಾ ಇದ್ಯಾ. ವೇದಗಳು ಗೊತ್ತು ಅಥವಾ ಅದರ ಅಧ್ಯಯನ ಮಾಡ್ತೀನಿ ಅನ್ನೋದು, ಶಾಂತವಾಗಿರೋದು ಅಥವಾ ಶಾಂತಿ ಆಚರಣೆ ಮಾಡೋದು, ಇದೆಲ್ಲ ಬರೀ ನಾಟಕ ನೀನು ಮಾಡ್ತಾ ಇರೋದು. ಈ ಮೋಸವನ್ನ ಬಿಟ್ಟು ನೀನು ಕ್ಷತ್ರಿಯ ಧರ್ಮದ ಆಶ್ರಯವನ್ನ ಪಡ್ಕೋ. ನಿನ್ನ ತಾಯಿ ವರ್ಷಗಳಿಂದ ದುಃಖವನ್ನ ಭೋಗಿಸ್ತಾ ಇದ್ದಾಳೆ, ಅವಳ ಕಣ್ಣೀರನ್ನ ನೀನು ಒರೆಸು. ಮತ್ತೆ ಸಂಗ್ರಾಮದಲ್ಲಿ ಶತ್ರುಗಳನ್ನ ಪರಾಸ್ತಗೊಳಿಸಿ ಗೌರವವನ್ನ ಪಡ್ಕೋ. ಅಂದ್ರೆ ನಮ್ಮನ್ನ ಸೋಲ್ಸು ನೀನು, ಆಮೇಲೆ ನೀನು ಗೌರವವನ್ನ ಪಡ್ಕೋ. ನೀನು ನಮ್ಮಿಂದ 5 ಊರುಗಳನ್ನ ಕೇಳಿದ್ಯಲ್ಲ, ಆದ್ರೆ ಈ ರೀತಿ ಯೋಚನೆ ಮಾಡಿ ನಾನು ಕೊಡ್ಲಿಲ್ಲ. ಅಂದ್ರೆ ಏನು, ಇವತ್ತಾದ್ರೂ ಪಾಂಡವರಿಗೆ ಕೋಪ ಬರೆಸಿ ಅವರ ಜೊತೆ ಯುದ್ಧ ಭೂಮಿಯಲ್ಲಿ ಹೋರಾಡಬೇಕು ಅಂತಾನೆ ನಾನು ನೀನು ಕೇಳಿದ್ದನ್ನ ಕೊಡ್ಲಿಲ್ಲ. ಆ ರೀತಿ ಮಾಡಿದ್ರೆ ನೀನ್ ನನ್ನ ಜೊತೆ ಯುದ್ಧ ಮಾಡ್ತೀಯ ಅನ್ನೋ ಒಂದು ಕಾರಣದಿಂದಾನೇ ನಿನಗೆ 5 ಊರುಗಳನ್ನ ಕೊಟ್ಟಿಲ್ಲ ನಾನು. ಆಮೇಲೆ ನಿನಗೋಸ್ಕರನೇ ನಾನು ದುಷ್ಟ ಚಿತ್ತನಾದ ವಿದುರನನ್ನ ತ್ಯಾಗ ಮಾಡಿದ್ದೆ. ಅಂದ್ರೆ ವಿದುರರು ಹೇಳಿದಂತ ಮಾತನ್ನು ಇವನು ಕೇಳೋದಿಲ್ಲ. ಅವನನ್ನ ನೋಡಿ ಒಳ್ಳೆ ಮಾತುಗಳನ್ನ ಹೇಳಿ ಅವ್ರಿಗೆ ಒಳ್ಳೆ ರೀತಿಯ ಬುದ್ಧಿವಾದ ಮಾತುಗಳನ್ನು ಹೇಳ್ತಾನಲ್ಲ ವಿದುರ, ಅದಕ್ಕೆ ಅವನನ್ನ ದುಷ್ಟ ಚಿತ್ತ ಅಂತ ಹೇಳ್ತಾ ಇದ್ದಾನೆ. ನಾನು ವಿದುರನನ್ನು ಬಿಟ್ಬಿಟ್ಟಿದ್ದೀನಿ. ನಾನು ನಿಮ್ಮನ್ನ ಲಾಕ್ಷ ಭವನದಲ್ಲಿ, ಅಂದ್ರೆ ಆ ಅರಗಿನ ಮನೆ ಇರುತ್ತಲ್ಲ, ಅದರಲ್ಲಿ ಸುಡೋ ಪ್ರಯತ್ನವನ್ನು ಕೂಡ ಮಾಡಿದ್ದೆ. ಈ ಮಾತುಗಳನ್ನೆಲ್ಲ ನೆನಪಿಸ್ಕೊಂಡು ಒಂದು ಸರಿ ನೀನು ಗಂಡಸಾಗ್ಬಿಡು. ನೀನು ಜಾತಿ ಮತ್ತೆ ಬಲದಲ್ಲಿ ನನ್ನ ಸಮಾನನೇ ಆಗಿದ್ಯಾ. ನೀನು ಕೂಡ ಕ್ಷತ್ರಿಯನೇ, ಬಲದಲ್ಲೂ ನೀನೇನ್ ಕಡಿಮೆ ಇಲ್ಲ. ಆದ್ರೂ ಕೂಡ ನೀನ್ ಯಾಕೆ ಕೃಷ್ಣನ ಆಶ್ರಯವನ್ನ ಪಡ್ಕೊಂಡಿದ್ಯಾ ಅಂತ ಅನ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾನೆ. ಅಂದ್ರೆ ನಾನ್ ಮಾಡಿರುವಂಥದ್ದು ಎಲ್ಲವನ್ನ ನೆನಪಿಸ್ಕೊಂಡಾದ್ರೂ ನಿನ್ನಲ್ಲಿ ರೋಷ ಬರ್ಲಿ, ನನ್ ಜೊತೆ ಯುದ್ಧ ಮಾಡೋದು ಮನಸ್ಸು ಬರ್ಲಿ ನಿನ್ಗೆ ಅಂತ ಅನ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾನೆ. ಮುಂದುವರೆದು ಹೇಳ್ತಾನೆ, ಉಲೂಕನೇ, ಆಮೇಲೆ ಪಾಂಡವರ ಹತ್ರನೇ ಕೃಷ್ಣನಿಗೆ ಹೇಳು. ಈಗ ಇಷ್ಟೊತ್ತು ಪಾಂಡವರಿಗೆ ಏನ್ ವಿಷಯ ಹೇಳ್ಬೇಕೋ ಹೇಳಿದ್ದಾಯ್ತು. ಈಗ ಪಾಂಡವರು ಇರಬೇಕು ಆ ಸ್ಥಳದಲ್ಲಿ, ಆಗ ಕೃಷ್ಣನಿಗೆ ಈ ವಿಷಯವನ್ನ ಹೇಳು ಅಂತ ಹೇಳ್ತಾನೆ. ಏನ್ ಹೇಳು ಅಂತ ಹೇಳ್ತಾನೆ ಅಂದ್ರೆ, ನೀನು ನಿನ್ನ ಮತ್ತೆ ಪಾಂಡವರ ರಕ್ಷಣೆ ಮಾಡೋದಕ್ಕೋಸ್ಕರ ಈಗ ತಯಾರಾಗಿ ನಮ್ ಜೊತೆ ಯುದ್ಧ ಮಾಡು. ನೀನು ಮಾಯೆಯಿಂದ ಸಭೆಯ ಒಳಗಡೆ ಯಾವ ಭಯಂಕರ ರೂಪವನ್ನ ಧರಿಸಿದ್ಯೋ ಅದೇ ರೂಪವನ್ನ ಧರಿಸ್ಕೊಂಡು ಅರ್ಜುನನ ಸಹಿತ ನಮ್ಮ ಮೇಲೆ ನೀನು ಆಕ್ರಮಣವನ್ನ ಮಾಡು. ಇಂದ್ರಜಾಲ, ಮಾಯೆ ಮಾಡೋದು ಮತ್ತೆ ಕಪಟತನ, ಇದೆಲ್ಲವೂ ಕೂಡ ಭಯವನ್ನ ಪಡಿಸೋಂಥದ್ದೇ. ಆದ್ರೆ ಯಾರು ರಣಾಂಗಣದಲ್ಲಿ ಶಸ್ತ್ರವನ್ನ ಧರಿಸ್ಕೊಂಡಿರ್ತಾನೋ ಅವನನ್ನ ಅವು ಏನು ಮಾಡೋದಕ್ ಸಾಧ್ಯ ಇಲ್ಲ. ಅವರಂತೂ ಅವುಗಳ ಕಾರಣದಿಂದಾನೇ ರೋಷದಿಂದ ತುಂಬಿ ಗರ್ಜನೆಯನ್ನ ಮಾಡೋದಕ್ ಶುರು ಮಾಡ್ತಾರೆ. ನಾವು ಕೂಡ ಬೇಕಾದ್ರೆ ಆಕಾಶಕ್ಕೆ ಏರಬಹುದು, ಅಂದ್ರೆ ಆಕಾಶದಲ್ಲಿ ಹಾರಾಡಬಹುದು, ರಸಾತಲಕ್ಕೂ ಕೂಡ ನುಗ್ಗೋಷ್ಟು ತಾಕತ್ ನಮ್ಗಿದೆ, ಮತ್ತೆ ಇಂದ್ರಲೋಕಕ್ಕೂ ಕೂಡ ಹೋಗಬಲ್ಲೆವು, ಅಂದ್ರೆ ನಮಗೂ ಆಗುತ್ತೆ. ಆದ್ರೆ ಇದ್ರಿಂದ ನಮ್ ಸ್ವಾರ್ಥ ಏನು ಸಿದ್ಧಿ ಆಗೋದಿಲ್ಲ, ಅಂದ್ರೆ ನಮಗೇನು ಬೇಕೋ ಅದೆಲ್ಲ ಸಿಗೋದಿಲ್ಲ. ಮತ್ತೆ ನಮ್ಮ ಪ್ರತಿಪಕ್ಷದವರನ್ನು ಕೂಡ ನಾವು ಹೆದರಿಸೋದಕ್ಕಾಗೋದಿಲ್ಲ. ಈಗ ನಾನು ಇಂದ್ರಲೋಕಕ್ಕೆ ಹೋಗ್ಬಿಟ್ಟೆ ಅಂತಂದ್ರೆ ನೀನೇನಾದ್ರೂ ಹೆದರ್ಕೊಳ್ತೀಯಾ? ಇಲ್ಲ. ಪಾತಾಳಕ್ಕೆ ಹೋದೆ ಅಂತಂದ್ರೆ ನೀನ್ ಹೆದರ್ಕೊಳ್ತೀಯಾ? ಅಥವಾ ನನಗೆ ಸಿಗಬೇಕಾಗಿರೋದೇನಾದ್ರೂ ಸಿಗುತ್ತಾ? ಇಲ್ಲ ಅಂತನ್ಬಿಟ್ಟು ಹೇಳ್ತಾನೆ. ಮತ್ತೆ ನೀನ್ ಏನನ್ ಹೇಳಿದ್ಯೋ, ಏನ್ ಹೇಳಿದ್ದ, ರಣಭೂಮಿಯಲ್ಲಿ ಧೃತರಾಷ್ಟ್ರನ ಮಕ್ಕಳನ್ನ ಕೊಲ್ಲಿಸಿ ಪಾಂಡವರಿಗೆ ಅವರ ರಾಜ್ಯವನ್ನ ಕೊಡಿಸ್ತೀನಿ ಅಂತನ್ಬಿಟ್ಟು ಹೇಳಿದ್ಯಲ್ಲ, ಆ ನಿನ್ನ ಸಂದೇಶವನ್ನು ಕೂಡ ಸಂಜಯ ನಮಗೆ ತಿಳಿಸಿದಾನೆ. ಈಗ ನೀನು ಸತ್ಯ ಪ್ರತಿಜ್ಞನಾಗಿ ಪಾಂಡವರಿಗೋಸ್ಕರ ಪರಾಕ್ರಮ ಪೂರ್ವಕವಾಗಿ ಸೊಂಟವನ್ನ ಕಟ್ಕೊಂಡು ಯುದ್ಧ ಮಾಡು. ಅಂದ್ರೆ ಯುದ್ಧಕ್ಕೆ ನೀನು ತಯಾರಾಗ್ ಬಾ. ನಾವು ಕೂಡ ನಿನ್ನ ಪೌರುಷವನ್ನ ನೋಡ್ತೀವಿ. ಜಗತ್ತಲ್ಲಿ ಅಕಸ್ಮಾತಾಗಿ ನಿನ್ನ ಯಶಸ್ಸು ಅನ್ನೋದು ತುಂಬಾ ಹರಡ್ಕೊಂಡಿದೆ. ನೋಡಿ, ಇಲ್ಲಿ ಭಗವಂತನ ಯಶಸ್ಸಿಗೂ ಕೂಡ ಅವನು ಪ್ರಶ್ನೆ ಮಾಡ್ತಿದ್ದಾನೆ, ಅನುಮಾನವಾಗಿ ನೋಡ್ತಿದ್ದಾನೆ.
ನಿನ್ನ ಯಶಸ್ಸು ಏನೋ ಹಾಗೆ ಹರಡ್ಕೊಂಡ್ಬಿಟ್ಟಿದೆ, ಅದಕ್ಕೆ ಕಾರಣನೇ ಇಲ್ಲ. ಆದ್ರೆ ಇವತ್ತು ನನಗೆ ಗೊತ್ತಾಯ್ತು, ಯಾವ ಜನರು ನಿನ್ನನ್ನು ತಲೆ ಮೇಲೆ ಕೂರಿಸ್ಕೊಂಡಿದ್ದಾರೋ ಅವರು ವಾಸ್ತವದಲ್ಲಿ ಪುರುಷ ಚಿಹ್ನೆಯನ್ನ ಧರಿಸಿರುವಂತಹ ಮಂಗಳಮುಖಿಯರೇ ಆಗಿದ್ದಾರೆ. ಅಂದ್ರೆ ಅವರು ಗಂಡಸರು ಅಲ್ಲ, ಹೆಂಗಸರು ಅಲ್ಲ, ಆ ಜಾತಿಗೆ ಸೇರಿರ್ತಾರಲ್ಲ ಅಂಥವ್ರು. ನೀನು ಕಂಸನ ಒಬ್ಬ ಸೇವಕ ಅಷ್ಟೇನೆ. ನನ್ನಂತಹ ರಾಜ ಮಹಾರಾಜರಿಗಂತೂ ನಿನ್ ಜೊತೆ ಯುದ್ಧ ಮಾಡೋದಕ್ಕೆ ಸಂಗ್ರಾಮ ಭೂಮಿಗೆ ಬರೋದು ಕೂಡ ಒಳ್ಳೇದಲ್ಲ, ಅದು ಸರಿಯಲ್ಲ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ನಿನ್ ಜೊತೆ ಯುದ್ಧ ಮಾಡುವಂತ ನೆಸೆಸಿಟಿನೇ ನಮಗಿಲ್ಲ ಅಂತ, ಅಲ್ಲಿಗೆ ಬರೋದು ಕೂಡ ಸರಿಯಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಅಂದ್ರೆ ಕೃಷ್ಣನನ್ನೂ ಕೂಡ ಅವನು ಕೀಳಾಗಿ ನೋಡ್ತಾ ಇದ್ದಾನೆ. ನಾನೇ ಮೇಲು, ನನಗಿಂತ ಯಾರು ಶಕ್ತಿವಂತರಿಲ್ಲ ಅನ್ನೋ ರೀತಿ ಅವನು ಮೆರಿತಾ ಇದ್ದಾನೆ. ಮುಂದೆ ಏನ್ ಹೇಳ್ತಾನೆ ಅನ್ನೋದನ್ನ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.